ಸರ್ ತಿಂಡಿ ನಿಂತ್ಕೊಳ್ಳಿ. ಟವಲ್ ಕೊಡಿ ಮಾಸ್ಟರ್ಗಳು ಬಂದ ನಿನ್ನೆ ದಿವಸ ಇಡೀ ನಾಡು ಒಂದು ದೊಡ್ಡ ಶೋಕಾಚರಣೆಯಲ್ಲಿ ತುಂಬಿದಂಥ ದಿವಸ ಆಯಿತು. ದೊಡ್ಡ ಪರಿಸರ ಪ್ರೇಮಿ ವೃಕ್ಷ ಮಾತೆ ಪದ್ಮಶ್ರೀ ಪ್ರಕ್ಷಿತರು ಆದಂತಹ ಸಾಲು ಮರದ ತಿಮ್ಮಕ್ಕರವರು ನಮ್ಮನ್ನೆಲ್ಲ ಅಗಲಿ ಇಹಲೋಕ ತ್ಯಜಿಸಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಭೌತಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲದೇ ಇರಬಹುದು, ಆದರೆ ಅವರು ನೆಟ್ಟು ಪೋಷಿಸಿದಂತ ಸಾವಿರಾರು ವೃಕ್ಷ ಮಾತೆಯರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಬಂಧುಗಳೇ, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ ದಂಪತಿಗಳ ಪುತ್ರಿಯಾಗಿ ಜನಿಸಿದ ಸಾಲು ಮರದ ತಿಮ್ಮಕ್ಕ ಅವರು ತಿಮ್ಮಮ್ಮ ಆಗಿ ಮೊದಲು ಜನಿಸಿದರು. ನಂತರ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲು ಗ್ರಾಮಕ್ಕೆ ಅವರ ವಿವಾಹ ಆಯಿತು. ನಂತರದಲ್ಲಿ ಅವ್ರಿಗೆ ದೊಡ್ಡ ಒಂದು ಆಘಾತ ಆಗ್ತು. ಅದೇನು ಅಂತ ಹೇಳಿದ್ರೆ, ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಮತ್ತು ಇಡೀ ಗ್ರಾಮೀಣ ಪ್ರದೇಶ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಮಕ್ಕಳಿಲ್ಲ ಎಂಬತಕ್ಕಂಥದ್ದನ್ನ ಆ ಭಾಗದ ಜನರು ಅವರನ್ನ ಹೀಯಾಳಿಸ್ತಿದ್ದರು. ಆಗ ಅವರು ಇಡೀ ದಂಪತಿಗಳು ಅವರು ಕೂಲಿ ಕೆಲಸ ಮಾಡ್ತಿದ್ದು ಅಂತ ಹೇಳಿ ತಿಳಿದು ಬಂದಿದೆ. ಆ ಸಂದರ್ಭದಲ್ಲಿ ಅವರು ಬಿಸಿಲಿನಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ಎಲ್ಲಾದ್ರೂ ಒಂದು ಮರ ಸಿಕ್ಕಿದ್ರೆ ಸಾಕು ಎಂಬತಕ್ಕಂಥ ಆಲೋಚನೆಯನ್ನು ಮಾಡಿ ಮೊದಲು ಒಂದು ಮರವನ್ನ ಆ ಹುಲಿಕಲ್ಲು ಗ್ರಾಮದ ರಸ್ತೆಯಲ್ಲಿ ನೆಡ್ತಾರೆ. ಅಲ್ಲಿಂದ ಅವರು ಸುಮಾರು 8,000 ವೃಕ್ಷಗಳನ್ನ ಇಡೀ ನಾಡಿಗೆ ಕೊಡ್ತಾರೆ ಮತ್ತು ಇಡೀ ದೇಶಾದ್ಯಂತ ಸಾಲು ಮರದ ತಿಮ್ಮಕ್ಕರವರನ್ನ ಕರೆದುಕೊಂಡು ಪರಿಸರ ಪ್ರೇಮಿಗಳು ಗಿಡ ನೆಟ್ಟು ಪೋಷಿಸುವುದಂತರ ಇಡೀ ಇವತ್ತು ನಾಡಲ್ಲಿ ಸಾವಿರಾರು ಲಕ್ಷಾಂತರ ವೃಕ್ಷಗಳು ತಿಮ್ಮಕ್ಕನ ಹೆಸರಿನಲ್ಲಿ ಇವೆ. ಇಂಥ ತಿಮ್ಮಕ್ಕರವರ ಸ್ಮರಣೆಯನ್ನ ಈ ದಿವಸ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ನೇತೃತ್ವದಲ್ಲಿ ಇವತ್ತು ಆಯೋಜನೆಯನ್ನ ಮಾಡಿದ್ದೀವಿ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಇವತ್ತು ಜಿಲ್ಲಾ ವರದಿಗಾರರಂತ ನಮ್ಮ ರಾಜಣ್ಣ, ಪುಟ್ಟಸ್ವಾಮಣ್ಣ ಎಲ್ಲ ಇವತ್ತು ಸಾಕ್ಷಿಯಾಗಿದ್ದೀರಿ ಮತ್ತು ನಮ್ಮ ರವಿಯಣ್ಣ ಇದ್ದಾರೆ, ಮಾಸ್ಟರ್ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಅವರು ಆದರ್ಶಗಳನ್ನ ನಾವೆಲ್ಲರೂ ಪಾಲಿಸುವ, ನಾವು ದಿನಕ್ಕೊಂದು ಮನೆಯ ಮುಂದೆ ಒಂದು ಗಿಡ ನೆಡುವಂತಹ ಒಂದು ಬಣವನ್ನ ತೊಡೋಣ ಅಂತ ಹೇಳಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ನಮ್ಮ ಲಿಂಗಪ್ಪನವರು ಇವಾಗ ಮಾತಾಡ್ತಾರೆ. ಆನೂರು ಚೆನ್ನಪ್ಪಣ್ಣ ಅವರು ದೊಡ್ಡ ಪರಿಸರ ಪ್ರೇಮಿಯಾಗಿದ್ದಾರೆ. ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಹೇಳಿ ಪುಷ್ಪಾರ್ಚನೆಯನ್ನು ಇದು ಮಾಡ್ತೀವಿ. ನಿಂತ್ಕೊಳ್ಳಿ, ಎಲ್ಲ ಒಂದು ನಿಮಿಷ ನೀಟಾಗೆ ನಿಂತ್ಕೊಳ್ಳಿ. ಸ್ನೇಹಿತರೆ, ಸಾಲುಮರದ ತಿಮ್ಮಕ್ಕ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಎಲ್ರಿಗೂ ನಮಸ್ಕಾರ. ಈ ಸಮಾಜದಲ್ಲಿ ನಾವು ಬದುಕಿದ್ದೀವಿ. ಸಮಾಜ ನಮ್ಗೆ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ನಾನು ಈ ಸಮಾಜ ಏನಾದರೂ ಮಾಡಬೇಕು ಅನ್ನೋದು ಗುರಿ. ಅದನ್ನ ಮಾಡಿದವರು ಸಾಲು ಮರದ ತಿಮ್ಮಕ್ಕ. ನಾವೀಗ ಬದುಕಿದ್ವಿ, ಬದುಕಿ ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ಆಮ್ಲಜನಕ ಬೇಕಂದ್ರೆ ನಮ್ಗೆ ಮರಗಳೇ ಸಾಕ್ಷಿ. ಮರಗಿಡ ಏನಾರ ಇಲ್ಲ ಅಂದ್ರೆ ನಾವ್ಯಾರು ಬದುಕಕ್ಕಾಗಲ್ಲ, ಆಮ್ಲಜನಕವನ್ನು ಬದುಕಕ್ಕಾಗಲ್ಲ. ಆ ಅಮ್ಮ ಸಾವಿರಾರು ಮರಗಳನ್ನ ನೆಟ್ಟಿರೋದ್ರಿಂದ, ಆ ಆಮ್ಲಜನಕವನ್ನ ಕುಡಿದಿರೋದ್ರಿಂದ 114 ವರ್ಷ ಇವತ್ತು ಬದುಕಿದ್ದಾರೆ.
ಏನಾರ ಆ ಅಮ್ಮ ಮರಗಳನ್ನಿಟ್ಟು ಆಮ್ಲಜನಕವನ್ನ ಕುಡಿದು ಬದುಕ್ತಿಲ್ಲ ಅಂದಿದ್ರೆ ಆ ಅಮ್ಮ 70 ವರ್ಷಕ್ಕೆ ತಿರ್ಸ್ಬಿಟ್ಟಿರೋರು ಏನೋ. ಆ ಅಮ್ಮ ನೆಟ್ಟಿರೋ ಮರದಿಂದ ಒಳ್ಳೊಳ್ಳೆ ಬೇವಿನ ಮರ ನೆಟ್ಟಿದ್ದಾರೆ, ಆಲದ ಮರ ನೆಟ್ಟಿದ್ದಾರೆ, ಅರಳಿ ಮರ ನೆಟ್ಟಿದ್ದಾರೆ, ಒಳ್ಳೆ ಆಮ್ಲಜನಕ ಕೊಟ್ಟಿದ್ದಾರೆ. ಆ ವಾಯು ವಿಹಾರವನ್ನು ಸೇವಿಸುವುದರ ಮೂಲಕ 114 ವರ್ಷ ಯಾವುದೇ BP, ಶುಗರು ಮತ್ತೊಂದು ಕಾಯಿಲೆ ಇಲ್ಲದೆ ಬದುಕಿದ್ದಾರೆ ಅಂತಂದ್ರೆ ಆ ಮರದ ಆಮ್ಲಜನಕನೇ ಸಾಕ್ಷಿ. ಜೊತೆಗೆ ಏನು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತರುಗಳಿಗೆ ನೀವು ಈ ಮರದ ವಾಯು ವಿಹಾರವನ್ನು ತಗೊಂಡು ನೀವು ಅಚ್ಚುಕಟ್ಟಾಗಿ ಬದುಕಿ ಅಂತೇಳಿ ನಮಗೂ ಸುಧಾ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ನಾವು ಬಹಳಷ್ಟು ಸ್ಮರಣೀಯವಾಗಿ ನಾವು ನೆನ್ಕೋಬೇಕಾಗಿದೆ. ಆ ಅಮ್ಮ ಮಾಡಿರ್ತಕ್ಕಂಥ ಉಪಕಾರನ ನಾವುಗಳು ಸುಧಾ ಒಂದೊಂದು ಗಿಡವನ್ನು ನೆಡುವುದರ ಮೂಲಕ ನಾವೆಲ್ಲ ಆಮ್ಲಜನಕವನ್ನ ರೈತ ಅದೇ ಒಂದು ದೊಡ್ಡ ಗೌರವ. ನಮ್ಗೆ ಒಳ್ಳೆ ಆಮ್ಲಜನಕ ಸಿಗ್ತದೆ ಅಂತ ಹೇಳ್ತಾ ಆ ಅಮ್ಮ 114 ವರ್ಷ ಬದುಕಿ ನಮ್ಮೆಲ್ರಿಗೂ ಒಂದು ಮಾದರಿ ಆಗಿದ್ದಾರೆ. ಅಂತ ಹೆಣ್ಣುಮಗಳು ಈ ಭಾರತದಲ್ಲಿ ಮತ್ತೆ ಹುಟ್ಟಿ ಬರ್ಲಿ ಅಂತ ಹೇಳ್ತಾ ಏನ್ ಇವತ್ತು ಕರ್ನಾಟಕ ಜನಪರ ವೇದಿಕೆ ಮತ್ತೆ ಪತ್ರಕರ್ತರ ಸಂಘ ಮತ್ತೆ ಎಲ್ಲ ಪ್ರಗತಿಪರ ಸಂಘಟನೆಯವರು ಆ ಅಮ್ಮನ ಇವತ್ತು ನೆನ್ಕೋತಾ ಇರೋದು ನಿಜವಾಗ್ಲೂ ನಮ್ಗೆ ಖುಷಿ ತಂದಿದೆ. ಇಡೀ ಕರ್ನಾಟಕ ಅಲ್ಲ, ಭಾರತ ದೇಶಾದ್ಯಂತ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಧಾ ಆ ಅಮ್ಮನ್ಗೆ ತುಂಬಾ ಇವ್ರನ್ನ ಹಾಡಿ ಹೋಗ್ಲಿದ್ದಾರೆ. ಜೊತೆಗೆ ಎಲ್ಲ ಪ್ರಗತಿಪರರು ಎಲ್ಲ ರಾಜಕಾರಣಿಗಳು ಈ ಅಮ್ಮನ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ಈ ತರ ಎಲ್ಲ ಹೆಣ್ಮಗಳು ಮಾದರಿಯಾಗಿರ್ಬೇಕು, ಅದಕ್ಕೆ ನಾವು ಸಾಕ್ಷಿಗಳಾಗಿರ್ಬೇಕು ಅಂತ ಈ ಒಂದು ಜನಪರ ವೇದಿಕೆ ಇವತ್ತು ಇದೆಲ್ಲರನ್ನು ಕರೆದು ಈ ಒಂದು ನಮನವನ್ನ ಸಲ್ಲಿಸ್ತಾ ಇರ್ತದೆ. ತುಂಬಾ ಖುಷಿ ತಂದಿದೆ. ಇದು ಎಲ್ಲಾ ಕಡೆ ಅರಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರಗಳು. ನಮಸ್ಕಾರ. ನಾವೇ ಗಿಡ ನೆಟ್ಟು ಅದನ್ನ ಪೋಷಣೆ ಮಾಡಿ ಆ ತಾಯಿ ದೊಡ್ಡದಾಗಿ ಬೆಳೆದಿರುವಂತಹ ಸಾಧನೆ ಏನಿದೆ ಅದನ್ನ ನಾವು ಕೂಡ ಮಾಡಬೇಕು, ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಅವಕಾಶ ಕೊಟ್ಟಂತಹ ಅಧ್ಯಕ್ಷರಾದ ಉಮಾಶಂಕರ್ ಅವರಿಗೆ ಹಾಗೂ ಎಲ್ಲ ಸ್ನೇಹಿತರಿಗೆ ವಂದಿಸ್ತಾ ದಿವಸ ತನ್ನ ಮಕ್ಕಳನ್ನ ಯಾವ ರೀತಿ ಸಾಕಿ ಸಲುವಿನ ಬೆಳೆಸ್ತಾರೆ ಅದೇ ರೀತಿ ಸುಮಾರು 8,000 ಮರಗಳನ್ನ ಬೆಳೆಸಿ ಈ ರಾಜ್ಯದ ಒಂದು ಪರಿಸರ ರಕ್ಷಣೆ ಮಾಡಿದ್ದಾರೆ. ಆ ಸಾಧುತ್ವದ ತಿಮ್ಮಕ್ಕ ಥರ ಪ್ರತಿಯೊಬ್ಬರು ಸಹ ಕನಿಷ್ಠ ಒಂದು 10 ಸಸಿನ ನೆಟ್ಟಿ ಈ ಒಂದು ಪರಿಸರನ ಬೆಳೆಸಬೇಕು. ಅವರು ಒಂದು ಮಾರ್ಗದರ್ಶಕರಾಗಿದ್ದಾರೆ. ಸರ್ಕಾರ ಇದಕ್ಕೂ ಕೈ ಜೋಡಿಸಿ ಲಕ್ಷಾಂತರ ಕೋಟ್ಯಾಂತರ ಸಸಿಗಳನ್ನ ಬೆಳೆಸಿ ಈ ಪರಿಸರನ ಉಳಿಸಿ ಅಂತ ನಾನಾದರೂ ಹೇಳ್ತಾ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಮಾತಾಡ್ತಾ ಇದ್ದೀನಿ. ನಮಸ್ಕಾರ.